ಫೆಂಗಲ್ ಚಂಡಮಾರುತದ ಅಬ್ಬರಕ್ಕೆ ತಮಿಳುನಾಡು ಮತ್ತು ಪುದುಚೇರಿ ಅಕ್ಷರಶಃ ಕಂಗಾಲಾಗಿ ಹೋಗಿದೆ. 30 ವರ್ಷಗಳಲ್ಲೇ ಕಂಡು ಕೇಳರಿಯದಂತಹ ಮಳೆ ತಮಿಳುನಾಡನ್ನು ಕಾಡಿದೆ. ಫೆಂಗಲ್ ಚಂಡಮಾರುತದ ಅಬ್ಬರಕ್ಕೆ ತಮಿಳುನಾಡು ಕಂಗಾಲಾಗ್ಬಿಟ್ಟಿದೆ. ಫೆಂಗಲ್ ಚಂಡಮಾರುತದ ಅಬ್ಬರಕ್ಕೆ ಇಲ್ಲಿ ತನಕ ಒಟ್ಟು 11 ಬಲಿಯಾಗಿದೆ. ನೋಡಿ, ನಂಬರ್ ಜಾಸ್ತಿ ಆಗ್ತಾನೆ ಇದೆ. 8 ಇತ್ತು, ಈಗ 11 ಆಯಿತು. 30 ವರ್ಷಗಳಲ್ಲೇ ಸುರಿದ ದಾಖಲೆಯ ಮಳೆ ಅಂತ ಹೇಳಲಾಗ್ತಾ ಇದೆ. ವಿಪರೀತ ಗಾಳಿ, ಗಂಟೆಗೆ 80ರಿಂದ 100 ಕಿಲೋಮೀಟರ್ ಸ್ಪೀಡ್ನಲ್ಲಿ ಬೀಸ್ತಿರೋ ಗಾಳಿ ಮಳೆಗೆ ನೆಲಕ್ಕುರುಳಿವೆ ವಿದ್ಯುತ್ ಕಂಬಗಳು. ಎಲ್ಲೆಲ್ಲೂ ನೀರು ನೋಡ್ತಾ ಇದ್ದೀರಲ್ಲ ದೃಶ್ಯದಲ್ಲಿ ನೋಡಿ. ಇಡೀ ಸಿಟಿನೇ ಮುಳುಗಡೆ ಆಗ್ತಾ ಇದೆ. 7 ದಿನದ ಮಗು ಸೇರಿ 600 ಜನರನ್ನು ಈಗಾಗಲೇ ರಕ್ಷಣೆ ಮಾಡಿದ್ದಾರೆ ಸೇನೆ. ಬೋಟ್ ಮೂಲಕ ಜನರನ್ನು ಸ್ಥಳಾಂತರ ಮಾಡಲಾಗ್ತಾ ಇದೆ. ಪ್ರವಾಹನೇ ಇದು ಅಕ್ಷರಶಃ ಎಲ್ಲೆಲ್ಲೂ ಪ್ರವಾಹ. NDRF, SDRF ಮತ್ತು ಸೇನಾ ಪಡೆಯನ್ನು ನಿಯೋಜನೆ ಮಾಡಿದ್ದಾರೆ. ಅವರು ಸಾಧ್ಯವಾದಷ್ಟು ರಕ್ಷಣೆ ಮಾಡ್ತಾ ಇದ್ದಾರೆ. ತಗ್ಗು ಪ್ರದೇಶಗಳಲ್ಲಂತೂ ವಿಪರೀತವಾದಂತಹ ಮಳೆ ನೀರು ನುಗ್ಗಿದೆ. ಪರ್ಟಿಕ್ಯುಲರ್ಲಿ ಚೆನ್ನೈಯಿಂದ ಹಿಡಿದು ಕರಾವಳಿ ಜಿಲ್ಲೆಗಳು 8ರಿಂದ 11 ಜಿಲ್ಲೆಗಳು ಬರ್ತವೆ ಈ ವ್ಯಾಪ್ತಿಯಲ್ಲಿ. ಎಲ್ಲ ಜಿಲ್ಲೆಗಳಲ್ಲೂ ಮಳೆಯ ಪ್ರಮಾಣ ಇನ್ನೂ ತಗ್ಗಿಲ್ಲ. ಮಳೆ ಮತ್ತು ಪ್ರವಾಹ, ಊರಿನಲ್ಲಿ ನಡು ರಸ್ತೆಯಲ್ಲೇ ಬೋಟಲ್ಲಿ ಜನರನ್ನ ರಕ್ಷಣೆ ಮಾಡಬೇಕಾದ ಸ್ಥಿತಿ ಇವತ್ತೊಂದು ದಿನ ಅಲ್ಲಿ ಬಂದೊದಗಿದೆ. ಹೀಗಾಗಿ ಅಲ್ಲಿನ ಸರ್ಕಾರ ಕೂಡ ವಿಪರೀತವಾಗಿ ಕಾರ್ಯಾಚರಣೆಗೆ ಇಳಿದಿದ್ದಾರೆ, ರಕ್ಷಣಾ ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ. ಸುಮಾರು 600 ಜನರನ್ನ ಸ್ಥಳಾಂತರ ಮಾಡಿದ್ದಾರೆ ಈಗ ಸದ್ಯಕ್ಕೆ. ಬಟ್ ಆ ಮಳೆ ಬಿಡ್ತಾ ಇಲ್ಲ. 5 ನಿಮಿಷ ತಗ್ಗುತ್ತೆ, 5 ನಿಮಿಷಕ್ಕೆ ಜೋರಾಗುತ್ತೆ. ಹೀಗಾಗಿ ಪರಿಸ್ಥಿತಿ. ಮತ್ತು ಇಲ್ಲಿ ನೋಡ್ತಾ ಇದ್ರಲ್ಲ, ಲೆಫ್ಟ್ ವಿಂಡೋದಲ್ಲಿ ಬಸ್ಗಳನ್ನೇ ಕೊಚ್ಕೊಂಬಂದು ಒಂದು ಕಡೆಗೆ ಹಾಕಿದೆ ಮಳೆ. ನೋಡಿ ಇಲ್ಲಿ ಕಾರು ಬಸ್ಗಳೆಲ್ಲ ಹೆಂಗೆ ಬಂದು ಬಿದ್ದಿವೆ ನೋಡಿ ಇಲ್ಲಿ. ನೀವು ಅರ್ಥ ಮಾಡ್ಕೊಳ್ಳಿ ನೀರಿನ ರಭಸ ಎಷ್ಟಿರಬೇಕು ಇಲ್ಲಿ ಅಂತ. ಒಂಥರ ಯಾವುದೋ ಬಸ್ ಸ್ಟ್ಯಾಂಡು ಅಂತ ಅನ್ಸುತ್ತೆ, ಬಟ್ ಬಸ್ ಸ್ಟ್ಯಾಂಡ್ ಅಲ್ಲ ಅದು ಬಸ್ಗಳನ್ನ ಒಂದು ಕಡೆಗೆ ತಂದು ಹಾಕಿರೋದು. ಟನ್ಗಟ್ಟಲೆ ತೂಕ ಇರ್ತವೆ, ಅಂಥದನ್ನೇ ಎಳ್ಕೊಂಬಂದು ಹಾಕಿದೆ ಅಂತಂದರೆ ಅಲ್ಲಿಗೆ ನೀರಿನ ಪ್ರಮಾಣ ಹಿಂಗೆ ಅಂತ ಇಮ್ಯಾಜಿನ್ ಮಾಡ್ತಾರೆ. ಹೇಳಿದ್ನಲ್ಲ, 30 ವರ್ಷದಲ್ಲೇ ಇಂಥ ಮಳೆಯನ್ನು ತಮಿಳುನಾಡಿನ ಜನ ನೋಡಿಲ್ಲ. ಇನ್ನು ಜಲಾಶಯಗಳ ಸ್ಥಿತಿ ಅಂತೂ ಕೇಳಲೇಬೇಡಿ ಬಿಡಿ, ಎಲ್ಲ ಆಲ್ರೆಡಿ ತುಂಬ ಹೋಗಿತ್ತು. ಈಗ ಇನ್ನೂ ಕೂಡ ಭರ್ತಿಯಾಗಿ ನೀರನ್ನು ಹೊರಕ್ಕೆ ಬಿಡ್ತಾ ಇದ್ದಾರೆ. ಇದು ಕೂಡ ಪ್ರವಾಹಕ್ಕೆ ಇನ್ನೊಂದು ಕಾರಣ ಆಗುತ್ತೆ. ಕೆರೆಗಳು, ತಗ್ಗು ಪ್ರದೇಶಗಳು, ಹಳ್ಳ ಕೊಳ್ಳಗಳು ಎಲ್ಲ ತುಂಬ ಹರಿದೋಗಿದೆ. ಪ್ರತಿ ಡಿಸೆಂಬರ್ ಬಂತು ಅಂತಂದರೆ ಮಿನಿಮಮ್ 1ರಿಂದ 2 ಚಂಡಮಾರುತ ಇದ್ದೇ ಇರುತ್ತೆ ಈ ಭಾಗದಲ್ಲಿ. ನೋಡಿ, ಯಾವುದೋ ಒಂದು ಸ್ಕೂಲ್ ಆವರಣ ಕಂಪ್ಲೀಟ್ ಒಳಗಡೆ ಎಲ್ಲ ನೀರು ನುಗ್ಗಿಬಿಟ್ಟಿದೆ. ಅಫ್ಕೋರ್ಸ್ ಶಾಲಾ ಕಾಲೇಜುಗಳಿಗೆಲ್ಲ ರಜೆ ಕೊಟ್ಟಿದ್ದಾರೆ ಬಿಡಿ, ಆದರೂ ಜನಜೀವನ ಎಷ್ಟು ಅಸ್ತವ್ಯಸ್ತವಾಗಿದೆ ನೋಡಿ. ಕೆಲಸಕ್ಕೆ ಹೋಗೋಕ್ಕಾಗ್ತಾ ಇಲ್ಲ, ವ್ಯಾಪಾರಗಳನ್ನ ಮಾಡೋಕ್ಕಾಗ್ತಾ ಇಲ್ಲ. ಅವತ್ತು ದುಡಿದು ಅವತ್ತು ತಿನ್ನೋರ್ಗಂತೂ ಭಾರಿ ಕಷ್ಟ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಪ್ರಕಾಶ್ ಅವರಿಂದ ಪಡ್ಕೊಳ್ಳೋಣ. ಪ್ರಕಾಶ್, ಫೆಂಗಲ್ ಚಂಡಮಾರುತದ ಅಬ್ಬರದ ಪರಿಣಾಮಗಳೇನೇನಾಗಿದೆ, ರಕ್ಷಣೆ ಹೇಗೆ ನಡೀತಾ ಇದೆ, ಇನ್ನೂ ಎಷ್ಟು ದಿನ ಈ ಥರದ ಮಳೆಯನ್ನು ಅಲ್ಲಿನ ಜನ ನೋಡಬೇಕು? ಈಗಾಗಲೇ ತಮಿಳುನಾಡಿನ 13 ಜಿಲ್ಲೆಗಳಲ್ಲಿ ವ್ಯಾಪಕ ಮಳೆ ಆಗ್ತಾ ಇದೆ. ಅದರಲ್ಲಿ ಕೂಡ ರಸ್ತೆಗಳೆಲ್ಲವೂ ಕೂಡ ಕೊಚ್ಚಿಕೊಂಡು ಹೋಗುವಂತಹ ಪ್ರಕರಣಗಳು ಕೂಡ ಬೆಳಕಿಗೆ ಬರ್ತಾ ಇದ್ದಾವೆ. ಈವರೆಗೆ ಸುಮಾರು 11ಕ್ಕೂ ಹೆಚ್ಚು ಜನ ಮೃತಪಟ್ಟಿದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಲಭ್ಯವಾಗಿದೆ. ಅದರಲ್ಲಿ ಕೂಡ ತಿರುವಣ್ಣಾಮಲೈ ಆ ಭಾಗದಲ್ಲಿ ವ್ಯಾಪಕ ಮಳೆ ಆಗ್ತಾ ಇದೆ. ರಸ್ತೆ ಸಂಪರ್ಕ ಎಲ್ಲವೂ ಕೂಡ ಕಡಿತ ಆಗಿದೆ. ಹಾಗಾಗಿ ವಿಪರೀತವಾಗಿರುವಂತಹ ಮಳೆಗೆ ತಗ್ಗು ಪ್ರದೇಶಗಳೆಲ್ಲವೂ ಕೂಡ ಜಲಾವೃತ ಆಗಿದ್ದಾವೆ. ಜೊತೆಗೆ ಕೆರೆಗಳು, ಜೊತೆಗೆ ಸೇತುವೆಗಳೆಲ್ಲವೂ ಕೂಡ ಮುಳುಗಡೆಯಾಗಿದ್ದಾವೆ. ಅದೇ ಮಾರ್ಗದಲ್ಲಿ ಸಂಚಾರ ಮಾಡ್ತಿದ್ದಂತಹ ಬಹುತೇಕ ವಾಹನಗಳು ಕೂಡ ಇದೀಗ ನೀರಿನಲ್ಲಿ ಕೊಚ್ಚಿಕೊಂಡು ಹೋಗಿರುವಂತಹ ಮಾಹಿತಿ ಕೂಡ ಲಭ್ಯವಾಗಿದೆ. ಸೊ ಸಾಕಷ್ಟು NDRF ಜೊತೆಗೆ SDRF ತಂಡದವರು ಕೂಡ ಒಂದಿಷ್ಟು ಎಲ್ಲಿ ಯಾವ ಭಾಗಗಳಲ್ಲಿ ಜನ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಅಂಥವರನ್ನ ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರ ಮಾಡುವಂತಹ ಪ್ರಯತ್ನಗಳು ಕೂಡ ಆಗ್ತಾ ಇದ್ದಾವೆ. ಈಗಾಗಲೇ ತಿರುವಣ್ಣಾಮಲೈ ಸೇರಿದಂತೆ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಕೂಡ ಈಗಾಗಲೇ ಶಾಲಾ ಕಾಲೇಜುಗಳಿಗೆ ರಜೆಯನ್ನು ಘೋಷಣೆ ಮಾಡಲಾಗಿದೆ. ಜೊತೆಗೆ ನಿನ್ನೆ ಸಂಜೆ ತಿರುವಣ್ಣಾಮಲೈನ ಒಂದು ಪ್ರದೇಶದಲ್ಲಿ ಗುಡ್ಡ ಕುಸಿತ ಕೂಡ ಆಗಿತ್ತು. ಅಲ್ಲಿ ಅವಶೇಷಗಳಡಿ 9 ಜನರು ಸಿಲುಕಿರುವಂತಹ ಮಾಹಿತಿ ಇದೆ. ಇವತ್ತು ಕೂಡ ಮತ್ತೆ ಆ ಒಂದು ರಕ್ಷಣಾ ಕಾರ್ಯ ಕೂಡ ಮುಂದುವರಿಸಿದ್ದಾರೆ. ಅವಶೇಷಗಳಡಿ ಸಿಲುಕಿದಂಥವರ ರಕ್ಷಣೆಯನ್ನು ಕೂಡ ಮಾಡುವಂಥದ್ದು ಬಿರುಸಿನಿಂದ ಆಗ್ತಾ ಇದೆ. ಸದ್ಯ ಚೆನ್ನೈನಲ್ಲಿ ಮಳೆಯ ಪ್ರಮಾಣ ತಗ್ಗಿದೆ, ಆದರೆ ತಿರುವಣ್ಣಾಮಲೈ ಜೊತೆಗೆ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಮಳೆಯ ಪ್ರಮಾಣ ಹೆಚ್ಚಿದೆ. ಸೊ ಹೀಗಾಗಿ
ಮಳೆಯಿಂದ ಹಾನಿ ಅಥವಾ ಅವಾಂತರಗಳು ಆಗದೆ ಇರುವಂತಹ ನಿಟ್ಟಿನಲ್ಲಿ ಈಗಾಗಲೇ ತಮಿಳುನಾಡಿನ ಸಿಎಂ ಅವರು ಕೂಡ ಆಯಾ ಜಿಲ್ಲೆಯ ಜಿಲ್ಲಾಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಸ್ಥಳೀಯ ಆಡಳಿತದ ಸಿಬ್ಬಂದಿಗಳು ಕೂಡ ಮಳೆಯಿಂದ ಹಾನಿಯಾಗಿರುವಂತಹ ಪ್ರದೇಶಗಳಿಗೆ ಭೇಟಿಯನ್ನು ಕೊಟ್ಟಿದ್ದಾರೆ. ಜೊತೆಗೆ ಎಲ್ಲೆಲ್ಲಿ ಅಪಾಯದ ಪ್ರದೇಶಗಳಿದ್ದಾವೆ ಆ ಭಾಗಕ್ಕೆ ಹೋಗದಂತೆ ಸ್ಥಳೀಯ ಆಡಳಿತದ ಸಿಬ್ಬಂದಿಗಳು ಕೂಡ ಎಚ್ಚರಿಕೆಯನ್ನು ನೀಡಲಾಗಿದೆ. ಇನ್ನೂ ಕೂಡ ತಮಿಳುನಾಡು ಸೇರಿದಂತೆ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಕೂಡ 3 ದಿನಗಳ ಕಾಲ ವ್ಯಾಪಕ ಮಳೆ ಆಗುವಂತಹ ಮುನ್ಸೂಚನೆಯನ್ನು ಕೂಡ ನೀಡಿದ್ದಾರೆ. ರೈಟ್, ಹಾಗೆ ಸಂಪರ್ಕದಲ್ಲಿರಿ ಪ್ರಕಾಶ್, ನಿಮ್ಮ ಜೊತೆ ನಾನು ಮತ್ತೆ ಮಾತನಾಡ್ತೀನಿ. ಒಟ್ಟಾರೆ ಒಂದೊಂದು ಜಿಲ್ಲೆಗಳದ್ದು ಒಂದೊಂದು ಕಥೆ ತಮಿಳುನಾಡಲ್ಲಿ ಮತ್ತು ಪುದುಚೇರಿನಲ್ಲೂ ಕೂಡ ಈ ಫೆಂಗಲ್ ಚಂಡಮಾರುತ ಬಂದು ಹಿಟ್ ಮಾಡಿದ್ದೇ ಪುದುಚೇರಿಗೆ. ಅದರ ತತ್ಪರಿಣಾಮಗಳನ್ನು ಉತ್ತರ ತಮಿಳುನಾಡು ಜಿಲ್ಲೆಗಳಲ್ಲಿ ಕಾಣ್ತಾ ಇದ್ದೀವಿ. ಫೆಂಗಲ್ ಚಂಡಮಾರುತಕ್ಕೆ ಉತ್ತರ ತಮಿಳುನಾಡು ಜಿಲ್ಲೆಗಳಲ್ಲಿ ಭಾರೀ ಸಮಸ್ಯೆಗಳಾಗಿದೆ.